ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. SSLC ಪಾಸ್ ಆದ ವಿದ್ಯಾರ್ಥಿಗಳಿಗೆ 15,000ವರೆಗೂ ಪ್ರೈಸ್ ಮನಿ ಬರುತ್ತೆ. ಇದು ಯಾವ ಕೆಟಗರಿ ವಿದ್ಯಾರ್ಥಿಗಳಿಗೆ ಬರುತ್ತೆ, ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಹಣ ಕೊಡ್ತಾರೆ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳು ಏನು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ. ಹಾಗೆ ಈ ಪ್ರೈಸ್ ಮನಿ ಅಪ್ಲಿಕೇಶನ್ ಓಪನ್ ಆಗಿದೆನಾ ಇಲ್ವೋ, ಯಾವಾಗ ಓಪನ್ ಆಗಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. SSLC ಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸಿಗುತ್ತಿದೆ. ಈಗ ತಾನೇ SSLC ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಪ್ರೈಸ್ ಮನಿ ಇದಾಗಿದ್ದು, ಈ ಪ್ರೈಸ್ ಮನಿ ಯಾವ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ನಮಗೆ ಎಷ್ಟು ಪರ್ಸೆಂಟ್ ಬಂದಿರಬೇಕು, ನಮ್ದು ಯಾವ ಕೆಟಗರಿ ಇದೆ, ಈ ಪ್ರೈಸ್ ಮನಿಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನೆಲ್ಲ ತಿಳಿಸಿಕೊಡ್ತೀನಿ. SSLC ಯಲ್ಲಿ ನೀವು 60ರಿಂದ 75ರವರೆಗೂ ಪರ್ಸೆಂಟೇಜ್ ಏನಾದ್ರೂ ನಿಮಗೆ ಬಂದಿದ್ರೆ, ಅಂದ್ರೆ 60% ಇಂದ 74.99% ನಿಮ್ದು ಬಂದಿದ್ರೆ ನಿಮ್ಗೆ ಪ್ರೈಸ್ ಮನಿ 7,000 ಅಮೌಂಟ್ ಬರುತ್ತೆ. ನೆಕ್ಸ್ಟ್ 75% ಮೇಲೆ ಅಂಕಗಳು ಯಾರು ತೆಗೆದಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ 15,000 ಅಮೌಂಟ್ ಪ್ರೈಸ್ ಮನಿ ಬರುವಂತದ್ದು. ಇವಾಗ 75% ಕೆಳಗಡೆ ಇರುವಂತಹ ವಿದ್ಯಾರ್ಥಿಗಳಿಗೆ 7,000 ಹಣ ಬರುತ್ತೆ. 75% ಮೇಲೆ ತೆಗೆದಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ 15,000 ಸ್ಕಾಲರ್ಶಿಪ್ ಹಣ ಬರುತ್ತೆ. ಹಾಗಾದರೆ ಈ ಪ್ರೈಸ್ ಮನಿಗೆ ಯಾರು ಎಲಿಜಿಬಲ್, ಯಾವ ದಾಖಲೆಗಳು ಬೇಕಾಗುತ್ತೆ ನೀವು ಕೇಳೋದಾದ್ರೆ, ಎಕ್ಸಾಮ್ 1 ಅಂದ್ರೆ ಈಗ SSLC ಎಕ್ಸಾಮ್ 1ರಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ಎಕ್ಸಾಮ್ ನ ಪಾಸ್ ಆಗಿರಬೇಕು. ಅಂದ್ರೆ ಇವಾಗ ಪ್ರೆಸೆಂಟ್ ರಿಸಲ್ಟ್ ಬಂದಿದೆಯಲ್ಲ, SSLC ಎಕ್ಸಾಮ್ ಅಲ್ಲಿ ಯಾರದು ರಿಸಲ್ಟ್ ಬಂದಿದೆಯೋ ಅದರಲ್ಲಿ ವಿದ್ಯಾರ್ಥಿಗಳು ಯಾರು ಪಾಸ್ ಆಗಿದಾರೋ ಅಂತಹ ವಿದ್ಯಾರ್ಥಿಗಳು ಎಲಿಜಿಬಲ್. ಮತ್ತೆ ಮಿನಿಮಮ್ ಪರ್ಸೆಂಟೇಜ್ ಕ್ರೈಟೇರಿಯಾ ಬಂದು 60%. ಅಂದ್ರೆ ಇದು ಯಾವ ಕೆಟಗರಿ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ ಅಂದ್ರೆ, SC ಮತ್ತು ST ವಿದ್ಯಾರ್ಥಿಗಳಿಗೆ ಮಾತ್ರ ಈ SSLC ಪ್ರೈಸ್ ಮನಿ ಬರುತ್ತೆ. OBC ವಿದ್ಯಾರ್ಥಿಗಳಿಗೆ ಈ ಪ್ರೈಸ್ ಮನಿ ಬರಲ್ಲ. ಇದು SC ST ವಿದ್ಯಾರ್ಥಿಗಳಿಗೆ ಬರುವಂತಹ ಪ್ರೈಸ್ ಮನಿ. ಹಾಗಾದ್ರೆ OBC ವಿದ್ಯಾರ್ಥಿಗಳೆಲ್ಲ ನಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ಅಂತ ಕೇಳೋದಾದ್ರೆ, ನೀವು SSLC ಯಲ್ಲಿ ಪಾಸ್ ಆಗಿರೋದ್ರಿಂದ ನಿಮಗೆ ಯಾವುದೇ ಸ್ಕಾಲರ್ಶಿಪ್ ಇರಲ್ಲ. ನೀವು ಫಸ್ಟ್ PUCಗೆ ಹೋದ ಮೇಲೆ ಕೆಲವೊಂದು ಸ್ಕಾಲರ್ಶಿಪ್ ಇದಾವೆ. ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಸೈಡ್ ಇಂದ ಆಗಿರ್ಬೋದು. ಆ ಒಂದು ಸ್ಕಾಲರ್ಶಿಪ್ ಯಾವುದು ಅಂತ ತಿಳಿಸಿಕೊಡ್ತೀನಿ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ. ಇದು SC ST ವಿದ್ಯಾರ್ಥಿಗಳಿಗೆ ಬರುವ ಪ್ರೈಸ್ ಮನಿ. ಈ ಪ್ರೈಸ್ ಮನಿಗೆ ಬೇಕಾಗುವ ದಾಖಲೆಗಳು ಏನು ಅಂತ ಕೇಳ್ಬೋದು. ನಿಮ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇವಾಗ SSLC ಪಾಸ್ ಆದ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಮತ್ತೆ ನಿಮ್ದು ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳು ಬೇಕಾಗುತ್ತೆ. ನೀವೇ ಆನ್ಲೈನ್ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೀವು ಕೇಳ್ಬೋದು. ಸದ್ಯಕ್ಕೆ ಅದು ಅಪ್ಲಿಕೇಶನ್ ಅನ್ನುವಂತಹದ್ದು ಓಪನ್ ಆಗಿಲ್ಲ. ಅಪ್ಲಿಕೇಶನ್ ಮೇ ತಿಂಗಳಲ್ಲಿ ಓಪನ್ ಆಗುತ್ತೆ. ಮೇ ತಿಂಗಳಲ್ಲಿ ಓಪನ್ ಆದ ಮೇಲೆ ಹತ್ತತ್ರ 1 ವರ್ಷದವರೆಗೂ ನಿಮಗೆ ಟೈಮ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಜಾಸ್ತಿ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಆದಷ್ಟು ಬೇಗನೆ ನೀವು ಕೂಡ ಅಪ್ಲೈ ಮಾಡಿಕೊಳ್ಳಿ. ಮೇ ತಿಂಗಳಲ್ಲಿ ಅಪ್ಲೈ ಮಾಡೋಣ. ಯಾವ ರೀತಿ ಅಪ್ಲಿಕೇಶನ್ ನ ಅಪ್ಲೈ ಮಾಡೋದು, ಹೇಗೆ ಅಂತ ನಿಮಗೂ ತಿಳಿಸಿ ಕೊಡ್ತೀನಿ. ಇನ್ನು OBC ವಿದ್ಯಾರ್ಥಿಗಳು ನೆಕ್ಸ್ಟ್ PUಗೆ ಹೋದಾಗ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡೋದು, ITIಗೆ ಹೋದಾಗ ಯಾವ ರೀತಿ ಸ್ಕಾಲರ್ಗೆ ಅಪ್ಲೈ ಮಾಡಬೇಕು, ಎಷ್ಟು ಅಮೌಂಟ್ ಬರುತ್ತೆ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇದೇ ತರ ಪ್ರತಿಯೊಂದು ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.